ಶಾರದ ದೇವಿ ಕೈಯನ್ನು ಮುಗಿಯುವೆ, ಕರುಣವ ನೀಡುತ್ತ ಸಲಹಮ್ಮ. ಮರೆಯದ ರೀತಿಲಿ ಪಾಠಗಳೆಲ್ಲವ ಕಲಿಯಲು ಜ್ಞಾನವ ನೀಡಮ್ಮ. ಶಾರದ ದೇವಿ ಕೈಯನ್ನು ಮುಗಿಯುವೆ, ಕರುಣವ ನೀಡುತ್ತ ಸಲಹಮ್ಮ. ನಮಸ್ಕಾರ ವೀಕ್ಷಕರೇ. ಈ ಹಿಂದೆ ಭಾರತ ದರ್ಶನದ ಹಲವು ಅಧ್ಯಾಯಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಭಾರತ ದರ್ಶನ ಅಂದರೆ ಏನು, ಭಾರತದ ಬಗ್ಗೆ ಅವರವರ ಅಭಿಪ್ರಾಯಗಳಲ್ಲಿ ಲೇಖಕರು, ಕವಿಗಳು ಮತ್ತು ಗೌರವ ಸೂಚಕವಾದ ಕವಿತೆಗಳು ಎಲ್ಲವೂ ಅದರಲ್ಲಿ ಬಂದಿದೆ. ಮುಂದೆ ನಿಮಗೆ ಪರ್ವತಗಳ ವಿಷಯಗಳನ್ನು ಹೇಳ್ತಾ ಹೋಗ್ತಿದ್ದೀನಿ. ಯಾವ್ಯಾವ ಪರ್ವತ ಏನೇನು ಹೊಂದಿದೆ, ಅದರಿಂದ ನಮಗೇನು ಉಪಯೋಗ ಆಗಿದೆ ಅನ್ನೋದನ್ನು ಒಂದೊಂದಾಗಿ ವಿಸ್ತಾರ ಮಾಡ್ತಾ ಹೋಗ್ತಿದ್ದೀನಿ. ಪರ್ವತ ಮಹಾತ್ಮೆ ಮತ್ತು ಪ್ರಮುಖ ಪರ್ವತಗಳು. ಭಾರತದಲ್ಲಿ ಪ್ರತಿಯೊಂದು ಪರ್ವತವು ತನ್ನದೇ ಆದ ಕಾರಣದಿಂದಾಗಿ ಪೂಜ್ಯತ್ವ ಪಡೆದಿದೆ. ಎಲ್ಲ ಪರ್ವತಗಳು ಆಯಾ ಕಾಲಘಟ್ಟದಲ್ಲಿ ಪರ್ವತಗಳನ್ನು ಏನೇನು ಪೂಜೆ ಮಾಡ್ತಿದ್ರು ಅನ್ನೋದನ್ನು ನಾವು ತಿಳ್ಕೊಬೇಕೀಗ. ಜಗತ್ತಿನ ಇತರ ದೇಶದ ಜನರಿಗೆ ಜಡವಸ್ತುವೆನಿಸಿರುವ ಪರ್ವತಗಳು ನಮ್ಮ ಪಾಲಿಗೆ ಭಗವದಂಶವೇ ಸರಿ. ಎಲ್ಲ ದೇಶಗಳಲ್ಲಿ ಪರ್ವತ ಒಂದು ಜಡವಸ್ತು. ಅದನ್ನು ಪೂಜೆ ಮಾಡ್ತಾರೆ, ಇದನ್ನು ಪೂಜೆ ಮಾಡ್ತಾರೆ ಅಂತ ಎಲ್ಲರೂ ಅದನ್ನು ಅಲ್ಗಳಿತಾರೆ. ಆದರೆ ನಮಗೆ ಈ ಪರ್ವತದಲ್ಲಿ ನಮಗೆ ಭಗವಂತನ ಅಂಶ ಇದೆ ಅನ್ನೋದು ನಾವೆಲ್ಲ ನಂಬಿರೋರು. ನಮ್ಮ ನಂಬಿಕೆಗೆ ಕಾರಣಗಳು ಹಲವು. ಕೆಲವು ಪರ್ವತಗಳಲ್ಲಿ ದೇವತೆಗಳ ವಾಸ್ತವ್ಯವಿದೆ. ಕೆಲವು ಪರ್ವತಗಳಲ್ಲಿ ದೇವತೆಗಳು ವಾಸವಾಗಿರ್ತಾರೆ, ವಾಸ್ತವ್ಯವಿದೆ ಎಂದು ನಾವು ನಂಬಿದ್ದೇವೆ. ಕೆಲವು ಪರ್ವತಗಳಲ್ಲಿ ಪೂಜ್ಯ ಋಷಿ ಮುನಿಗಳ ಸಾಧನೆ ನಡೆದಿದೆ. ಕೆಲವು ಪರ್ವತಗಳಲ್ಲಿ ಋಷಿಗಳು ತಪಸ್ಸು ಮಾಡಿದ್ದಾರೆ. ಅವರ ತಪಸ್ಸಿನಿಂದ ಅನೇಕ ಪರ್ವತಗಳಿಗೆ ಒಳ್ಳೆಯದಾಗಿರುತ್ತೆ, ಅವ್ರಿಗೂ ತಪಸ್ಸಿನಿಂದ ಫಲ ಸಿಕ್ಕಿರುತ್ತೆ. ಅನೇಕ ಪರ್ವತಗಳಲ್ಲಿ ನಮ್ಮ ಹಿರಿಯರು ಮಂದಿರಗಳನ್ನೂ ಕಟ್ಟಿಸಿದ್ದಾರೆ. ಕೆಲವು ತುಂಬ ಭಕ್ತಿ ಇರೋರು ಪರ್ವತಗಳಲ್ಲಿ ದೇವಸ್ಥಾನಗಳನ್ನೂ ಕಟ್ಟಿದ್ದಾರೆ. ಅದರಿಂದ ಅವರು ಪುಣ್ಯವನ್ನು ಪಡೀತಾರೆ. ಕೆಲವು ಪರ್ವತಗಳು ಪವಿತ್ರ ನದಿಗಳ ಉಗಮ ಸ್ಥಾನಗಳು. ಕೆಲವು ನದಿಗಳು ಪರ್ವತಗಳಲ್ಲೇ ಹುಟ್ಟಿ ನಮಗೆ ಪ್ರಯೋಜನಕಾರಿಗಳಾಗಿರ್ತವೆ. ಪುರಾಣಗಳು, ಕಾವ್ಯಗಳು ಮತ್ತು ಜನಪದ ಸಾಹಿತ್ಯಗಳಲ್ಲಿ ಪರ್ವತ ಮಹಾತ್ಮೆಗೆ ಸಂಬಂಧಿಸಿದ ವರ್ಣನೆಗಳಿವೆ. ಪುರಾಣಗಳಲ್ಲಿ ಪರ್ವತಗಳನ್ನು ವರ್ಷ ಪರ್ವತ ಮತ್ತು ಕುಲಪರ್ವತ ಎಂಬುದಾಗಿ ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಪುರಾಣಗಳಲ್ಲಿ ಪರ್ವತಗಳಿಂದ ಒಂದು ವರ್ಷ ಪರ್ವತ ಅಂದರೆ ಸದಾ ಮಳೆ ಬರುವಂಥ ಪರ್ವತಗಳು. ಕುಲಪರ್ವತಗಳು ಅಂದರೆ ಎಲ್ಲರೂ ಪೂಜೆ ಮಾಡೋ ಅಂತಕ್ಕಂಥದ್ದು. ಅದನ್ನು ಎರಡು ಭಾಗ ಮಾಡಿದ್ದಾರೆ. ವರ್ಷ ಪರ್ವತಗಳು ರಾಷ್ಟ್ರದ ಗಡಿಯನ್ನು ಸೂಚಿಸುತ್ತವೆ. ವರ್ಷ ಪರ್ವತ ಅಂದರೆ ರಾಷ್ಟ್ರದ ಗಡಿಗಳಲ್ಲಿ ಸೂಚನೆ ಮಾಡತಕ್ಕಂಥವು. ಉದಾಹರಣೆಗೆ ಹಿಮಾಲಯವು ಕುಲಪರ್ವತಗಳು ರಾಷ್ಟ್ರದೊಳಗೆ ಪ್ರಾಂತ್ಯದ ಸೀಮೆಗಳನ್ನು ತೋರಿಸುತ್ತವೆ. ಯಾವ್ಯಾವ ಪ್ರಾಂತ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಹಿಮಾಲಯ ಪರ್ವತ ತೋರಿಸುತ್ತೆ. ಇಂತಹ 7 ಕುಲ ಪರ್ವತಗಳಿವೆ. ಇಂಥವು 7 ಪರ್ವತಗಳು ನಮ್ಮಲ್ಲಿದೆ. ಮಹೇಂದ್ರ, ಮಲಯ, ಸಹ್ಯಾದ್ರಿ, ಮುಕ್ತಿಮತ್, ವೃಷಪರ್ವ, ವಿಂಧ್ಯ ಮತ್ತು ಪಕ್ಷಿಯಾತ್ರೆ. ಪ್ರಾಚೀನ ಕಾಲದಲ್ಲಿ ರೈತರು ಇಂದ್ರ ಅಥವಾ ಪರ್ಜನ್ಯ ದೇವತೆಯ ಪೂಜೆ ಮಾಡುತ್ತಿದ್ದರು.
ಹಿಂದಿನ ಕಾಲದಲ್ಲಿ ರೈತರೆಲ್ಲ ಇಂದ್ರನ ಪೂಜೆ ಮಾಡ್ತಿದ್ರು. ಮಳೆ ಕೊಡೋ ಅಂಥ ದೇವರು, ಅವನನ್ನು ಪೂಜೆ ಮಾಡಬೇಕು ಅಂಥೇಳಿ. ಕೃಷ್ಣನ ಕಾಲದಲ್ಲಿ ವ್ರಜಮಂಡಲದ ಪ್ರಜೆಗಳು ಮಳೆಗಾಲ ಮುಗಿದ ಕೂಡಲೇ ಇಂದ್ರೋತ್ಸವವನ್ನು ಮಾಡುತ್ತಿದ್ದರು. ಅಲ್ಲಿನ ಪ್ರಜೆಗಳಲ್ಲಿ ಹೆಚ್ಚಿನವರು ಗೋಪಾಲಕರು. ಗೋಕುಲದಲ್ಲಿದ್ದವರೆಲ್ಲ ಗೋಪಾಲಕರು ಅಂತ ಅವ್ರನ್ನ ಕರೀತಾರೆ. ಅಲ್ಲಿ ಕೃಷ್ಣನ ಕಾಲಕ್ಕೆ ಏನು ಮಾಡಿದ್ರು, ಇಂದ್ರನ ಉತ್ಸವ ಹೋಗಿ ಅವರು ಪರ್ವತ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅವರ ಸಂಬಂಧಗಳು ಪರ್ವತದೊಂದಿಗೆ ಇದ್ದವು. ಅವರ ಹಸುಗಳು ಮೇಯಲು ಗಿರಿ ಕಂದರಗಳಿಗೆ ಹೋಗುತ್ತಿದ್ದವು. ಆ ಮೇವಿನಿಂದ ಸಮೃದ್ಧವಾಗಿ ನೊರೆಯುಕ್ತ ಹಾಲು ಸಿಗುತ್ತಿತ್ತು. ಕೃತಜ್ಞತೆಗಾಗಿ ಗೋಪಾಲಕರು ಪರ್ವತ ಪೂಜೆ ಪ್ರಾರಂಭಿಸಿದರು. ಈ ಕೃತಜ್ಞತೆಗೋಸ್ಕರ ಪರ್ವತವನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಕೃಷ್ಣನ ಸಲಹೆಯಂತೆ ಗೋವರ್ಧನ ಶೈಲೋತ್ಸವ ನಡೆಯಿತು. ಅಂದರೆ ಕೃಷ್ಣನ ಸಲಹೆಯಿಂದ ಗೋವರ್ಧನಗಿರಿಯನ್ನು ಅಲ್ಲಿ ಪ್ರಜೆಗಳು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದಿನಿಂದ ನಮ್ಮಲ್ಲಿ ಪರ್ವತ ಪೂಜೆ ಪ್ರಾರಂಭವಾಯಿತು. ಇಂದಿಗೂ ವೈಷ್ಣವರು ಜನ್ಮಾಷ್ಟಮಿ ಹಾಗೂ ಭಾಗವತ ಸಪ್ತಾಹಗಳಲ್ಲಿ ಮಣ್ಣಿನ ಅಥವಾ ಲೋಹದ ಗೋವರ್ಧನ ಪರ್ವತವನ್ನು ತಯಾರಿಸಿ ಪೂಜಿಸುತ್ತಾರೆ. ಇವತ್ತು ಲೋಹದಲ್ಲಿ ಮಣ್ಣಲ್ಲಿ ಗೋವರ್ಧನವನ್ನು ಗಿರಿಯನ್ನು ಪೂಜೆ ಮಾಡ್ತಾ ಇರ್ತೀವಿ. ಇಂದಿಗೂ ನಮ್ಮ ಗಿರಿವಾಸಿಗಳು ಪೂಜಿಸುವುದು ಪರ್ವತಗಳನ್ನೇ. ನಾವು ಮುಂಜಾನೆ ನಮ್ಮ ನಾಡಿನ ಈ ಶ್ರೇಷ್ಠ ಪರ್ವತಗಳನ್ನು ನೆನೆಸಿಕೊಳ್ಳುತ್ತಾ ಬೆಳಿಗ್ಗೆ ಎದ್ದು ಈ 7 ಪರ್ವತಗಳನ್ನು ನಾವು ಸ್ಮರಣೆ ಮಾಡ್ತೀವಿ. ಮಹೇಂದ್ರೋ ಮಲಯ ಸಹ್ಯೋ ದೇವತಾತ್ಮ ಹಿಮಾಲಯ ಧ್ಯೇಯೋ ರೈವತಕೋ ವಿಂಧ್ಯ ಗಿರಿಶ್ಚರಾವಳಿಸ್ತತ. ಅಂದರೆ ಮಹೇಂದ್ರ ಮಲೆಯ ಸಹ್ಯಾದ್ರಿ, ದೇವತೆಗಳ ಆತ್ಮದಂತಿರುವ ಹಿಮಾಲಯ, ರೈವತಕ, ವಿಂಧ್ಯ ಮತ್ತು ಅರಾವಳಿ ಪರ್ವತಗಳು ಸ್ಮರಣೀಯವಾದವುಗಳು. ಈ ಶ್ಲೋಕಗಳು ಬೆಳಿಗ್ಗೆದ್ದು ನಾವು ಹೇಳ್ತೀವಿ. ಇದರಿಂದ ನಮಗೆ ಪುಣ್ಯ ಬರುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಎಂಬ ಶ್ಲೋಕಗಳನ್ನು ಹೇಳುತ್ತೇವೆ. ನಾವು ಪ್ರಾತಃ ಕಾಲದಲ್ಲಿ ಕೃತಜ್ಞತೆಯೊಂದಿಗೆ ಸ್ಮರಿಸಿಕೊಳ್ಳುವ ಈ ಪರ್ವತಗಳು ನಮ್ಮ ಶ್ರದ್ಧಾ ಕೇಂದ್ರವಾಗಿರಲು ಕಾರಣವೇನು ಎಂಬುದನ್ನು ಕ್ರಮವಾಗಿ ನೋಡೋಣ. ಇದರಿಂದ ಏನೇನೋ ನಮಗೆ ಪ್ರಯೋಜನ ಅನ್ನೋದನ್ನು ಒಂದೊಂದಾಗಿ ಕೇಳ್ತಾ ಹೋಗೋಣ. ಮಹೇಂದ್ರ ಪರ್ವತ ಸಪ್ತಕುಲ ಪರ್ವತಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿರುವ ಒಂದು ಪವಿತ್ರ ಪರ್ವತ. ಮಹೇಂದ್ರ ಪರ್ವತಗಳಲ್ಲೆಲ್ಲ ಒಂದು ಪೂಜ್ಯ ಭಾವ ಇರತಕ್ಕಂಥ ಒಂದು ಪರ್ವತ. ಈ ಪರ್ವತ ಎಲ್ಲಿದೆ ಎಂಬುದರ ಬಗ್ಗೆ ಇನ್ನೂ ನಿಶ್ಚಿತವಾದಂಥ ಅಭಿಪ್ರಾಯವಿಲ್ಲ. ಇದು ಸರಿಯಾಗಿ ಎಲ್ಲಿದೆ ಈ ಪರ್ವತ ಅಂತ ಯಾರಿಗೂ ಕಂಡುಹಿಡಿಯೋಕ್ಕೆ ಇನ್ನೂ ಆಗಿಲ್ಲ. ಸೀತೆಯ ಶೋಧಕ್ಕಾಗಿ ಹೊರಟ ಹನುಮಂತನು ಮಹೇಂದ್ರನ ಮೇಲಿಂದ ಲಂಕೆಯತ್ತ ಹಾರಿದ ವಿವರ ರಾಮಾಯಣದಲ್ಲಿದೆ. ಸೀತೆಯನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಮಹೇಂದ್ರ ಪರ್ವತದಿಂದ ಲಂಕೆಗೆ ಹಾರ್ತಾನೆ ಹನುಮಂತ, ಅಷ್ಟು ಗೊತ್ತಿದೆ. ಹಾಗೆಯೇ ಆಂಜನೇಯನು ಹಾರುವಾಗ ಅವನ ತುಳಿತದ ಒತ್ತಡಕ್ಕೆ ಸಿಕ್ಕಿ ಈ ಗಿರಿಯು ಭೂಗತವಾಯಿತೆಂದೂ ತಿಳಿಸಲಾಗಿದೆ. ಅಗಸ್ತ್ಯ ಮುನಿಗಳು ಈ ಪರ್ವತವನ್ನು ಸಮುದ್ರದ ನಡುವೆ ಸ್ಥಾಪಿಸಿದರು ಎಂದು ರಾಮಾಯಣದಲ್ಲಿ ಹೇಳಲಾಗಿದೆ. ಅಗಸ್ತ್ಯ ಮುನಿಗಳು ಇದನ್ನು ಸಮುದ್ರದ ನಡುವೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಸುಂದರ ಭವ್ಯ ಪರ್ವತ
ಸುವರ್ಣಮಯವಾಗಿದ್ದು ದೇವತೆಗಳು, ಋಷಿಗಳು, ಯಕ್ಷ ಮತ್ತು ಅಪ್ಸರೆಯರು ವಾಸಸ್ಥಾನವಾಗಿದೆ ಎಂದು ವರ್ಣಿಸಲಾಗಿದೆ. ಇಲ್ಲಿ ಋಷಿಗಳು, ಸುವರ್ಣಮಯವಾದ ಗಿರಿಯದು, ದೇವತೆಗಳು, ಋಷಿಗಳು, ಯಕ್ಷ ಮತ್ತು ಅಪ್ಸರೆಯರೆಲ್ಲ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂತ ಹೇಳಲಾಗಿದೆ. ಮಹೇಂದ್ರ ಪರ್ವತವು ಮಹಾನದಿ. ಇಲ್ಲಿ ಯಾವ್ಯಾವ ನದಿ ಹುಟ್ಟುತ್ತೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಮಹಾನದಿ ವೇಣಗಂಗಾ ಮತ್ತು ಗೋದಾವರಿಗಳ ನಡುವಿನ ಭೂಭಾಗದಲ್ಲಿದೆ ಎಂಬ ನಂಬಿಕೆ ಇದೆ. ಕಾಳಿದಾಸನು ಕಳಿಂಗದ ರಾಜ್ಯವನ್ನು ಮಹೇಂದ್ರಾಧಿಪತಿ ಎಂದು ಕರೆದಿರುವುದರಿಂದ ಇದು ಉತ್ಕಲದಲ್ಲಿ ಇಂದಿನ ಒರಿಸ್ಸಾ ಇದೆ ಎಂಬ ವಾದಕ್ಕೆ ಪುಷ್ಟಿ ಸಿಗುತ್ತದೆ. ಈಗಿನ ಒರಿಸ್ಸಾನೇ ಹಿಂದೆ ಕಳಿಂಗ ಆಗಿತ್ತು. ಈಗಿನ ಒರಿಸ್ಸಾದ ಗಂಜಾಂ ಜಿಲ್ಲೆಯ ಪೂರ್ವಘಟ್ಟಗಳಲ್ಲಿನ ಅತಿ ಎತ್ತರದ ಶಿಖರವನ್ನು ಮಹೇಂದ್ರ ಎಂದು ಕರೆಯುತ್ತಾರೆ. ಇಲ್ಲಿ ಒರಿಸ್ಸಾದ ಎತ್ತರದ ಜಾಗಗಳನ್ನು ಅಲ್ಲಿ ಮಹೇಂದ್ರ ಪರ್ವತ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಇದರ ಎತ್ತರ 4916 ಅಡಿ. ಕೊರಾಲರ್ವಟ, ನಿಶಿಗಿರಿ ಮತ್ತು ಮೇಘಹಾಸಿನಿ ಇವು ಇಲ್ಲಿನ ಇತರ ಶಿಖರಗಳು. ಇಲ್ಲಿ ಈ 3 ಶಿಖರಗಳಿವೆ, ಅದನ್ನು ಹೆಸರಿಸಿದ್ದಾರೆ. ಪರ್ವತಗಳು ನಮ್ಮ ಬದುಕಿನ ನಾಡಿಗಳಿಸಿದ ಜಲಧಾರೆಗಳು, ನದಿ ಜಟಿಲಗಳ ತವರೂರು. ಅಂದರೆ ನದಿಗಳೇ ನಮಗೆ ನಾಡಿನ ಮಿಡಿತ. ಯಾಕೆ ಮಳೆ ಬೆಳೆ ಇವಕ್ಕೆಲ್ಲ ಬೇಕಲ್ವ, ಹಾಗಾಗಿ. ಮಹೇಂದ್ರ ಗಿರಿಯಲ್ಲಿ ಮಹೇಂದ್ರ ತನಯ ಎಂಬ ಹೆಸರಿನ 2 ಪ್ರವಾಹಗಳು ಉಗಮಿಸುತ್ತವೆ. ಇಲ್ಲಿ 2 ಪ್ರವಾಹಗಳು ಉದ್ಭವ ಆಗುತ್ತೆ. ಈ ಪರ್ವತದಿಂದ ತ್ರಿಭಾಗ, ಋಷಿಕುಲ್ಯ, ಇಕ್ಷುದಾನ, ತ್ರಿದಿವ ಅಥ ತಾಮರಪರ್ಣಿ, ಶೂಲ, ಶರವ, ವಿಮಲ ಎಂಬ ನದಿಗಳು ಹುಟ್ಟಿ ಹರಿಯುತ್ತವೆ ಎಂದು ಮತ್ಸ್ಯಪುರಾಣದಲ್ಲಿ ಹೇಳಿದೆ. ಈ ನದಿಗಳೆಲ್ಲ ಈ ಪರ್ವತದಲ್ಲೇ ಹುಟ್ಟಿದೆ. ಇತಿಹಾಸ ಕಾಲೀನ ವೈಭವಕ್ಕೆ ಸಾಕ್ಷಿಯಾದ ದೇವಮಂದಿರಗಳೂ ಇಲ್ಲಿ ಕಟ್ಟಲ್ಪಟ್ಟಿವೆ. ಇಲ್ಲಿ ಅನೇಕ ಮಂದಿರಗಳು ಕಟ್ಟಲಾಗಿದೆ ಈ ಮಹೇಂದ್ರ ಪರ್ವತದಲ್ಲಿ. ದಕ್ಷಿಣದ ಪರಾಕ್ರಮಿ ರಾಜನಾದ ರಾಜರಾಜೇಂದ್ರ ಚೋಳನ 11ನೇ ಶತಮಾನದಲ್ಲಿ ಇಲ್ಲಿ ಒಂದು ವಿಜಯ ಸ್ತಂಭವನ್ನು ಸ್ಥಾಪಿಸಿದ್ದಾನೆ. ಅವನು ಗೆದ್ದಿದ್ದಕ್ಕೋಸ್ಕರ ಇಲ್ಲಿ ಒಂದು ವಿಜಯ ಸ್ತಂಭನ ಕಟ್ಟಿಸಿದ್ದಾನೆ ರಾಜರಾಜೇಂದ್ರ ಚೋಳ. ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾದ ಭಾರ್ಗವರಾಮನು ಮಹೇಂದ್ರಗಿರಿಯಲ್ಲಿ ಸಂಚರಿಸಿರುತ್ತಾನೆ. ಪರಶುರಾಮರು ಇಲ್ಲಿ ಇರ್ತಾರೆ, ಅದೇ ಅವನ ವಾಸಸ್ಥಾನ. ಶಿವಧನುವನ್ನು ಮುರಿದ ರಾಮನನ್ನು ಪರೀಕ್ಷಿಸಿ ಪರಾಜಿತನಾಗಿ ಮಹೇಂದ್ರಗಿರಿಗೆ ತೆರಳಿದ ಘಟನೆ ರಾಮಾಯಣದಲ್ಲಿದೆ. ರಾಮನಿಂದ ಸೋತು ಭಾರ್ಗವರಾಮ ಮಹೇಂದ್ರ ಪರ್ವತಕ್ಕೆ ಹೋಗ್ತಾನೆ. ಪ್ರತಿಯೊಂದು ಪರ್ವ ದಿನಗಳಲ್ಲೂ ದೇವೇಂದ್ರನು ಇಲ್ಲಿಗೆ ಬರುತ್ತಿದ್ದನಂತೆ. ಈ ಪರ್ವತದ ಮೇಲೆ ಕುಂತಿ, ಧರ್ಮರಾಯ ಮತ್ತು ಭೀಮ ಇವರುಗಳ ಮಂದಿರಗಳಿವೆ. ಇಲ್ಲಿ ಕುಂತಿ, ಭೀಮ, ಧರ್ಮರಾಯನ ಮಂದಿರಗಳು ಈ ಮಹೇಂದ್ರ ಪರ್ವತದಲ್ಲಿದೆ ಅಂತ ಹೇಳ್ತಾರೆ. ಕುಂತಿಯ ಮಂದಿರವನ್ನು ಗೋಕರ್ಣೇಶ್ವರ ಮಂದಿರವೆಂದು ಕರೆಯುತ್ತಾರೆ.
ಹೀಗೆ ಹೀಗೆ ಹಲವು ಪೌರಾಣಿಕ ಐತಿಹಾಸಿಕ ಸಂಗತಿಗಳು ಮಹೇಂದ್ರನ ನೆನಪಿನೊಂದಿಗೆ ಕಣ್ಮುಂದೆ ಸುಳಿಯುತ್ತವೆ. ಇದು ನಮ್ಮ ಹೆಮ್ಮೆಯ ಪರ್ವತವಲ್ಲವೇ? ಈಗ ಮುಂದಿನ ಪರ್ವತ ಮಲೆಯ ಪರ್ವತ. ಎರಡನೇದು, ಇದು ಇನ್ನೊಂದು ಪ್ರಾತಸ್ಮರಣೀಯ ಪರ್ವತವಾಗಿದ್ದು ಮೈಸೂರಿನ ದಕ್ಷಿಣದಲ್ಲಿ ಹಾಗೂ ತಿರುವಾಂಕೂರಿನ ಪೂರ್ವದಲ್ಲಿದೆ. ಇದು ಮೈಸೂರಿನ ದಕ್ಷಿಣಕ್ಕೆ, ತಿರುವಾಂಕೂರಿನ ಪೂರ್ವದಲ್ಲಿ ಇದೆ. ಇದು ಮಲೆಯ ಪರ್ವತ ಅನ್ನೋದು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗವನ್ನು ಈ ಪರ್ವತದ ಹೆಸರಿನಿಂದ ಗುರುತಿಸಲಾಗಿದೆ. ಇದನ್ನು ನೀಲಗಿರಿ ಬೆಟ್ಟ ಅಂತಲೂ ಕರೀತಾರೆ ಎಂದು ಕರೆದಿದ್ದಾರೆ. ಇದರಿಂದ ಇಲ್ಲಿ ಯಾವ್ಯಾವ ನದಿಗಳು ಹುಟ್ಟುತ್ತೆ ಅಂತ: ಕೃತಮಾಲಾ, ತಾಮ್ರ, ಉತ್ಪಲಾವತಿ, ಪುಷ್ಪಜ ಮೊದಲಾದ ನದಿಗಳು ಹುಟ್ಟಿ ಹರಿಯುತ್ತವೆ. ಈ ನದಿಗಳೆಲ್ಲ ಈ ಗಿರಿಯಲ್ಲಿ ಹುಟ್ಟುತ್ತೆ ಎಂದು ಮತ್ಸ್ಯಪುರಾಣದಲ್ಲಿದೆ. ವಾಯುಪುರಾಣದ 48ನೇ ಸರ್ಗದಲ್ಲಿ ಮಲೆಯ ದ್ವೀಪದ ವರ್ಣನೆ ಇದೆ. ವಾಯುಪುರಾಣದಲ್ಲಿ ಮಲೆಯ ಪರ್ವತದ ವರ್ಣನೆ ಇದೆ. ಇಲ್ಲಿಯೇ ಮಲೆಯ ಪರ್ವತದ ವರ್ಣನೆಯೂ ಇದೆ. ಈ ಪರ್ವತದಲ್ಲಿ ಹೇರಳವಾಗಿ ಬೆಳ್ಳಿ ಸಿಗುತ್ತದೆ ಎಂದು ಹೇಳಲಾಗಿದೆ. ಈ ಬೆಟ್ಟದಲ್ಲಿ ಬೆಳ್ಳಿ ಖನಿಜ ತುಂಬ ಸಿಗುತ್ತಂತೆ ಆ ಭೂಮಿಯಲ್ಲಿ. ಈ ಪವಿತ್ರ ಪರ್ವತವು ಸದಾಕಾಲ ಫಲ ಪುಷ್ಪಗಳಿಂದ ತುಂಬಿರುತ್ತದೆ. ಇದನ್ನು ಮಹಾಮಲಯ ಎಂಬುದಾಗಿಯೂ ಕರೆಯಲಾಗಿದೆ. ಇದರಲ್ಲಿ ಅಗಸ್ತ್ಯ ಮುನಿ ಆಶ್ರಮವಿದೆ. ಈ ನೀಲಗಿರಿಯಲ್ಲಿ ಅಗಸ್ತ್ಯರು ಆಶ್ರಮ ಮಾಡಿಕೊಂಡಿದ್ದರು. ಅನೇಕ ಋಷಿ ಮುನಿಗಳ ಆಶ್ರಮ ಇಲ್ಲಿ ಇತ್ತು. ಇಲ್ಲಿ ಅನೇಕ ಋಷಿಗಳು ಅಲ್ಲಿ ತಪಸ್ ಮಾಡ್ತಾ ಇದ್ದರು. ತ್ರಿಕೂಟ ಎಂಬ ಇನ್ನೊಂದು ಗಿರಿಯು ಮಲಯದ ಭಾಗವೇ ಆಗಿದೆ. ತ್ರಿಕೂಟ ಅಂತ ಒಂದು ಪರ್ವತ ಇದೆ, ಅದು ಕೂಡ ಮಲೆಯ ಪರ್ವತದಲ್ಲೇ ಇದೆ. ಮಲಯವು ಶ್ರೀಗಂಧದ ಮರಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಶ್ರೀಗಂಧದ ಮರ ತುಂಬ ಬೆಳೆಸ್ತಾರೆ. ಅಲ್ಲಿ ಚಂದನ ಸುವಾಸಿತ ಮಲಯ ಮಾರುತ ನಮ್ಮ ನಾಡಿನ ಸಾಹಿತಿಗಳಿಗೆ ನಿರಂತರ ಪ್ರೇರಣಾ ಶ್ಲೋಕವಾಗಿದೆ. ಇಲ್ಲಿ ಚಂದನ ಸುವಾಸಿತ ಮಲೆಯ ಮಾರುತ ನಮ್ಮ ನಾಡಿನ ಸಾಹಿತಿಗಳಿಗೆ ತುಂಬ ಸಹಾಯ ಮಾಡುತ್ತದೋ ಆ ಪ್ರಕೃತಿ ಅನ್ನೋದು. ಚಂದನ ಹೈ ಇಸ ದೇಶಕ್ಕೆ ಮಾಟಿ ಮಲಯ ಪವನ ದಿಸಿಕೆ ಗುಣಗಾತೆ ಮುಂತಾದ ಮಲಯದ ಪ್ರಭಾವದಿಂದ ಮೂಡಿದ ಗೀತೆಯ ಸಾಲುಗಳು ಬಹು ಸ್ಫೂರ್ತಿಕರವಾಗಿದೆ. ಅದ್ವೈತದ ಸೂತ್ರದಲ್ಲಿ ರಾಷ್ಟ್ರದ 4 ಮೂಲೆಗಳನ್ನು ಪೋಣಿಸಿದ ಜಗದ್ಗುರು ಶಂಕರರು ಇದರ ತಪ್ಪಲಲ್ಲೇ ಅವತರಿಸಿದರು. ಈ ಮಲೆಯದ ಪರ್ವತ ತಪ್ಪಲಲ್ಲೇ ಜಗದ್ಗುರುಗಳಾದ ಶ್ರೀ ಶಂಕರಾಚಾರ್ಯರು ಅಲ್ಲೇ ಅವತಾರ ತಾಳಿದ್ದು. ಇದರ ಗರ್ಭದಿಂದಲೇ ಅಸ್ಪೃಶ್ಯತೆ, ಮೇಲು ಕೀಳುಗಳ, ಕಾಲಬಾಹ್ಯ ಆತ್ಮಘಾತಕ ರೂಢಿಗಳ ವಿರುದ್ಧ ಸಮರವನ್ನು ನಡೆಸಿದ ಸಾಮರಸ್ಯದ ಬದುಕಿಗೆ ತಮ್ಮನ್ನರ್ಪಿಸಿಕೊಂಡ ನಾರಾಯಣಗುರು ಜನಿಸಿದರು. ಆ ಕಾಲದಲ್ಲಿ ಅಸ್ಪೃಶ್ಯತೆಗಾಗಿ ಹೋರಾಡಿ ಅದನ್ನು ಹೊರತಂದವರು ನಾರಾಯಣ ಗುರುಗಳು. ಇದರ ಗರ್ಭದಲ್ಲಿನ
ಶಬರಿಮಲೈನಲ್ಲಿ ಕೋಟಿ ಕೋಟಿ ಹಿಂದೂಗಳ ಆರಾಧ್ಯ ದೈವ ಅಯ್ಯಪ್ಪನ ವಾಸ. ಹೀಗೆ ಹಲವಾರು ಸಂಗತಿಗಳಿಂದಾಗಿ ನಮಗೆ ಮಲಯದ ಬಗ್ಗೆ ಶ್ರದ್ಧೆ ಮೂಡಿದೆ. ನಮಗೆ ಈ ಪರ್ವತ ತುಂಬ ಶ್ರದ್ಧೆಯಿಂದ ಕೂಡಿದೆ. ಮುಂದಿನದು ಸಹ್ಯಾದ್ರಿ. ಇದು ಕೂಡ ಪ್ರಾತಸ್ಮರಣೀಯದಲ್ಲಿ ಒಂದು ಪರ್ವತದ ಹೆಸರು. ಭಾರತದ ಪಶ್ಚಿಮದಲ್ಲಿ ದಕ್ಷಿಣೋತ್ತರವಾಗಿ ಸಾಗರ ದಡದಲ್ಲಿ ನಿಂತ ಭವ್ಯ ಗಿರಿಗಹ್ವರ ಪ್ರದೇಶವೇ ಸಹ್ಯಾದ್ರಿ. ಕೊಂಕಣ ಸೀಮೆಯ ರತ್ನಗಿರಿಯಿಂದ ಮೌನ ತಪಸ್ವಿನಿ ಕನ್ಯಾಕುಮಾರಿ ಶಕ್ತಿಪೀಠದವರೆಗೆ ತಲೆ ಎತ್ತಿ ನಿಂತ ಧೀಮಂತ ಗಿರಿಕೂಟವಿದು. ಎಲ್ಲಿಂದ ಎಲ್ಲಿಗೆ ಇದೆ ಅಂದರೆ ಕೊಂಕಣ ಸೀಮೆ ರತ್ನಗಿರಿಯಿಂದ ಮೌನ ತಪಸ್ವಿನಿ ಕನ್ಯಾಕುಮಾರಿಯವರೆಗೂ ಅದು ಶಕ್ತಿಪೀಠಗಳವರೆಗೂ ಈ ಗಿರಿ ಹರಡಿದೆ. ತಲೆ ಎತ್ತಿ ನಿಂತು ಧೀಮಂತ ಗಿರಿಕೂಟವಿದು. ಪುರಾಣಗಳಲ್ಲಿ ಉಲ್ಲೇಖಿತ ಸಪ್ತ ಕುಲ ಪರ್ವತಗಳಲ್ಲಿ ಇದೂ ಒಂದು. ನಮ್ಮ ಪರ್ವತಗಳ ಪೈಕಿ ಹಿಮಾಲಯದ ನಂತರ ಸಹ್ಯಾದ್ರಿಯೇ ಎಲ್ಲಕ್ಕಿಂತ ದೊಡ್ಡದು. ಕೆಲವು ಉಲ್ಲೇಖಗಳಲ್ಲಿ ಸಹ್ಯಾದ್ರಿನೇ ದೊಡ್ಡದು ಹಿಮಾಲಯಕ್ಕಿಂತ ಅಂತ ಕಂಡುಹಿಡಿದಿದ್ದಾರೆ. ಇದರಲ್ಲಿ ಯಾವ್ಯಾವ ನದಿ ಹುಟ್ಟುತ್ತೆ ಅಂದರೆ ತಾಪಿ ನದಿಯ ತೀರದಿಂದ ಕುಮಾರಿ ಪೀಠದವರೆಗೆ ಹಬ್ಬಿರುವ ಈ ಮಾಲಿಕೆಯನ್ನು 3 ಭಾಗದಲ್ಲಿ ಗುರುತಿಸುತ್ತಾರೆ. ಈ ಗಿರಿಯನ್ನು 3 ಭಾಗವಾಗಿ ಗುರುತು ಮಾಡಿದ್ದಾರೆ. ತಾಪಿನಿಯಿಂದ ದಕ್ಷಿಣಕ್ಕೆ ಸುಮಾರು 800 ಮೈಲಿ ಉದ್ದ ಭಾಗವೇ ಪ್ರಧಾನ ಸಹ್ಯಾದ್ರಿ. ದಕ್ಷಿಣದಿಂದ 800 ಮೈಲಿ ಇದು ಮೊದಲನೇ ಭಾಗ ಸಹ್ಯಾದ್ರಿ ಆಗಿದೆ. ನಂತರ ಸುಮಾರು 16 ಮೈಲಿ ಉದ್ದಗಲ ಪಾಲ್ಘಾಟ್ ಕಣಿವೆ ಇದೆ. ಈ 16 ಮೈಲಿ ಉದ್ದದ ಕಡೆಗೆ ಕಣಿವೆ ಇದೆ, ಅಲ್ಲಿ ಪಾಲ್ಘಾಟ್ ಕಣಿವೆ ಇದೆ. ಕುಮಾರಿ ಕ್ಷೇತ್ರದವರೆಗಿನ 200 ಮೈಲಿ ಉದ್ದ ಶ್ರೇಣಿಯನ್ನು ಮಲಯ ಎಂದು ಕರೆಯಲಾಗಿದೆ. ಸಹ್ಯಾದ್ರಿ ಶಿಖರಗಳ ಸರಾಸರಿ ಎತ್ತರ 4000 ಅಡಿಗಳು. ಕಲಸುಬಾಯಿ ಎಂಬ ಮಹಾರಾಷ್ಟ್ರದಲ್ಲಿರುವ ಸಹ್ಯಾದ್ರಿಯ ಶಿಖರ 5427 ಅಡಿಗಳಷ್ಟು ಎತ್ತರವಾಗಿದೆ. ಕರ್ನಾಟಕದಲ್ಲಿ ಈ ಪರ್ವತ ಶಿಖರಗಳು 6 ರಿಂದ 8,000 ಅಡಿಗಳಷ್ಟು ಎತ್ತರವಾಗಿವೆ. ನೀಲಗಿರಿ ನಡುವಿನ ದೊಡ್ಡ ಬೆಟ್ಟ ಎಂಬ ಶಿಖರವು 8,125 ಅಡಿ ಎತ್ತರವಾಗಿದೆ. ಇಂಥ ಸ್ವರಾಜ್ಯದ ಹರಿಕಾರ ಶಿವಾಜಿ ಮಹಾರಾಜರು ಜನಿಸಿದ್ದು ಇದೇ ಪರ್ವತದ ಗರ್ಭದಲ್ಲಿನ ಶಿವನೇರಿಯಲ್ಲಿ. ಶಿವಾಜಿ ಇಲ್ಲೇ ಹುಟ್ಟಿದ್ದು ಸಹ್ಯಾದ್ರಿ ಬೆಟ್ಟದ ತಪ್ಪಲಲ್ಲಿ. ಶಿವನಂಶ್ವದೇ ಪುರಾಣ ರಣಕುಣಿತದ ಗೀತೆ ಸ್ವಾಮಿ ಸಮರ್ಥ ರಾಮದಾಸರ ಸುರಸಂಗೀತ ಎರಡನ್ನೂ ಕೇಳಿದ ಪರ್ವತ ಸಹ್ಯಾದ್ರಿ. ಯುದ್ಧವನ್ನೂ ನೋಡಿದೆ, ಸಂಗೀತವನ್ನೂ ಕೇಳಿದೆ. ಅದು ಸಿಂಹಗಡ, ಪನ್ನಾಳ, ವಿಶಾಲ, ಪ್ರತಾಪ, ಪುರಂದರ, ಚಾಕಣ, ತೋರಣ, ಕಲ್ಯಾಣ, ರಾಯಗಢ ಮುಂತಾದ ಆದಿಲ್ ಶಾಹಿ ಮತ್ತು ಮೊಘಲ್ ಶಾಹಿಗಳ
ಎದೆ ಬಿರಿದ ಅಭೇದ್ಯ ಐತಿಹಾಸಿಕ ಕೋಟೆಗಳೂ ಇಲ್ಲಿವೆ. ಎಲ್ಲ ಕೋಟೆಗಳು ಶಿವಾಜಿ ಶತ್ರುಗಳನ್ನು ಏನೇನು ಮಾಡಬೇಕು ಅನ್ನೋದನ್ನು ಅಲ್ಲಿ ಕಟ್ಟಿಸಿದ್ದಾನೆ. ಸಹ್ಯಾದ್ರಿಯಲ್ಲಿನ ಬ್ರಹ್ಮಗಿರಿಯ ತ್ರಯಂಬಕ ಕ್ಷೇತ್ರದಲ್ಲಿ ಗೌತಮ ಋಷಿಯ ತಪಸ್ಸಿನಿಂದ ಗೋದಾವರಿ ಜನಿಸಿದ್ದಾಳೆ. ಇಲ್ಲಿ ಗೋದಾವರಿ ನದಿ ಮಹಾರಾಷ್ಟ್ರಕ್ಕೆ ಸೇರಿದೆ, ಅಲ್ಲಿ ಗೋದಾವರಿ ನದಿ ಇದೆ. ಕೃಷ್ಣ ಮತ್ತು ಭೀಮೆಯರು ಸಹ್ಯಾದ್ರಿಯ ಸಲಿಲಗಳೇ. ಇವುಗಳೊಂದಿಗೆ ವೈಗಂಗಾ, ತಾಪಿ, ಪ್ರವರ ಮುಂತಾದ ನೀರ, ವೇಣ, ಕೊಯ್ನಾ, ತುಂಗಭದ್ರಾ, ವರದಾ, ಕಾವೇರಿ, ಘಟಪ್ರಭಾ, ಮಲಪ್ರಭಾ, ಕಾಳಿ, ಗಂಗಾವಳಿ, ವಾಸಿಷ್ಠ, ವೇದಾವತಿ, ಸೀತಾ, ನಂದಿನಿ, ನಳಿನಿ, ಮಲಾಪಹಾರಿಣಿ, ಶುಭ ಮುಂತಾದ ನೂರಾರು ಪ್ರವಾಹಗಳು ಸಹ್ಯಾದ್ರಿಯ ಬಸಿರಿನಿಂದ ಹೊರಬಂದಿವೆ. ಈ ಎಲ್ಲ ನದಿಗಳ ತಂದೆಯಂತಿರುವ ಸಹ್ಯಾದ್ರಿಯು ದಕ್ಷಿಣ ಭಾರತೀಯರ ಜೀವನಾಧಾರವಾಗಿದೆ. ದಕ್ಷಿಣ ಭಾರತದ ಹವಾಮಾನ, ಮಳೆ, ಬೆಳೆಗಳು ಈ ಪರ್ವತದ ಕೃಪೆಯನ್ನು ಅವಲಂಬಿಸಿದೆ. ಅಸಂಖ್ಯ ಔಷಧಿ ವನಸ್ಪತಿಗಳು, ಗಹನಾರಣ್ಯಗಳನ್ನು ಒಳಗೊಂಡಿರುವ ಈ ನಗರವು ನಮ್ಮ ಭಾಗ್ಯವೇ ಸರಿ. ಹಿಮಾಲಯವು ವಿಸ್ತಾರ ಮತ್ತು ಎತ್ತರದಲ್ಲಿ ಸಹ್ಯಾದ್ರಿಗಿಂತ ದೊಡ್ಡದಾದರೂ ವಯೋಮಾನದಲ್ಲಿ ಸಹ್ಯಾದ್ರಿಯೇ ಹಿರಿದಾದದ್ದು. ಹಿಮಾಲಯಕ್ಕಿಂತ ಸಹ್ಯಾದ್ರಿನೇ ಎಲ್ಲದರಲ್ಲೂ ದೊಡ್ಡದು. ಭಾರತ ವರ್ಷದ ಮೂಲಾಧಾರವಾದ ಸಹ್ಯಾದ್ರಿಯು ಹಿಮನಕ್ಕಿಂತ ಪ್ರಾಚೀನ ಇತಿಹಾಸ ಹೊಂದಿದೆ. ಹಿಮಾಲಯದಂತೆ ಇದು ದೇವಭೂಮಿಯೇ ಆಗಿದೆ. ಇದು ಕೂಡ ದೇವಭೂಮಿ ಅಂತ ಹೆಸರು ಪಡೆದಿದೆ. ಜ್ಯೋತಿರ್ಲಿಂಗಗಳು ಸಹ್ಯಾದ್ರಿಯ ವೈಶಿಷ್ಟ್ಯಗಳಾಗಿವೆ. 12 ಜ್ಯೋತಿರ್ಲಿಂಗಗಳಲ್ಲಿ 6 ಸಹ್ಯಾದ್ರಿಯ ಮೇಲೆ ಅಥವಾ ತಪ್ಪಲಲ್ಲಿ ನಿಂತಿವೆ. ಇಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ 6 ಲಿಂಗಗಳು ಇಲ್ಲಿ ತುಂಬ ಕಾಣಿಸ್ಕೊಳ್ಳುತ್ತೆ. ಭೂಗರ್ಭದಲ್ಲಿ ಬದಲಾವಣೆಗಳು, ಅಗ್ನಿಜ್ವಾಲೆಯ ಆಟೋಟೋಪಗಳು ಈ ಲಿಂಗಗಳ ಮೂಲಕ ಆಗಾಗ್ಗೆ ಪ್ರಕಟಗೊಂಡಿವೆ. ಈ ಪರ್ವತ ರಾಮ, ಸೀತೆ, ಲಕ್ಷ್ಮಣರ ಚರಣ ಸ್ಪರ್ಶದಿಂದ ಪುನೀತವಾಗಿದೆ. ರಾಮ, ಲಕ್ಷ್ಮಣ, ಜಾನಕಿಯರು ವನವಾಸದ ಬಹು ಸಮಯ ಕಳೆದ ಪಂಚವಟಿ, ಅಲ್ಲಿ ಅವರು ವನವಾಸಕ್ಕೆಲ್ಲಿ ಪಂಚವಟಿ ಕ್ಷೇತ್ರಕ್ಕೆ ಸಹ್ಯಾದ್ರಿಯಲ್ಲಿ ಇದ್ದರು. ಆ ಕ್ಷೇತ್ರವೇ ಇಂದಿನ ನಾಸಿಕ್ ಅಂದರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅದು ಆ ಜಿಲ್ಲೆಯಲ್ಲಿ ಇದೆ ಪಂಚವಟಿ. ಶೂರ್ಪಣಖಿಯು ತನ್ನ ಮೂಗು ನಾಸಿಕ್ಯ ಕಳೆದುಕೊಂಡ ಸ್ಥಳವಾದ್ದರಿಂದ ಪಂಚವಟಿಗೆ ನಾಸಿಕ್ ಎಂಬ ಹೆಸರೂ ಬಂದಿದೆ. ಜನಸ್ಥಾನ ಎನಿಸಿದ ಭಾಗದಲ್ಲಿಯೇ ಖರದೂಷಣ, ಇಲ್ಲಿ ಖರದೂಷಣರ ವಧೆ ಕೂಡ ಇಲ್ಲಾಗಿದೆ. ಮಾರೀಚನ ಸಂಹಾರನ, ಸೀತಾಪಹರಣ ಮುಂತಾದ ಘಟನೆಗಳು ಇಲ್ಲಿಯೇ ನಡೆದಿದೆ. ಗೋದಾವರಿಯ ಮೂಲವು ಇದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಕ್ಷೇತ್ರವೂ ಆಗಿದೆ. ಪಂಢರಾಪುರ, ಇಲ್ಲಿಗೆ ಯಾವುದ್ಯಾವುದೋ ಊರುಗಳು ಸೇರಿಕೊಳ್ಳುತ್ತೆ ಅಂದರೆ ಪಂಢರಾಪುರ, ಮಹಾಬಲೇಶ್ವರ, ವಾಲುಕೇಶ್ವರ, ಕರವೀರ ಅಂದರೆ ಕೊಲ್ಲಾಪುರ, ಕರವೀರ, ಸಜ್ಜನಗಡ, ಸ್ವಾಮಿ ಸಮರ್ಥರ ತಪೋಭೂಮಿ,
ಪೂನಾ, ಶಿರಡಿ, ಅಷ್ಟವಿನಾಯಕ ಕ್ಷೇತ್ರಗಳು, ಮರಳಿ, ಭೀಮಾಶಂಕರ, ನಾಗನಾಥ, ಇದೆಲ್ಲ ಅಜಂತ, ಎಲ್ಲೋರ, ನಾಂದೇಡ, ಗುರುಗೋವಿಂದರ ಸಮಾಧಿಗಳು ಇಲ್ಲಿದೆ. ಪ್ರತಿಷ್ಠಾನ ಶಾಲಿವಾಹನರ ರಾಜಧಾನಿ ಮುಂತಾದ ಅಸಂಖ್ಯ ಪೌರಾಣಿಕ ಐತಿಹಾಸಿಕ ತೀರ್ಥಗಳು ಈ ಪರ್ವತದಲ್ಲಿಯೇ ಇವೆ. ಪೌರಾಣಿಕ ಇತಿಹಾಸ ಎಲ್ಲವೂ ಈ ಪರ್ವತದಲ್ಲಿ ನಾವು ಕಾಣಬಹುದು. ಈ ಪರ್ವತದಲ್ಲಿ ದೈತ್ಯರಾದ ಅತಿಬಲ ಮಹಾಬಲ ಸಂಹಾರವಾಯಿತು. ಇಲ್ಲಿನ ಪ್ರತಾಪಗಢದಲ್ಲಿ ಬಿಜಾಪುರದ ದೈತ್ಯ ಸರದಾರ ದೇವರಿಗಿಂತ ದೊಡ್ಡವನೆಂದು ಬೀಗುತ್ತಿದ್ದ ಅಫ್ಸಲ್ ಖಾನನ ವಧೆಯಾಯಿತು. ಇಲ್ಲಿ ಶಿವಾಜಿಯಿಂದ ಅಫ್ಸಲ್ ಖಾನನ ವಧೆಯಾಗುತ್ತೆ. ಸಿಂಹಗಡದಲ್ಲಿ ಶಿವಾಜಿಯ ಸಪ್ತ ತಾನಾಜಿ ಮಾಲಾಸುರೇಯ ಬಲಿದಾನವಾಯಿತು. ಪನ್ನಾಳದ ಬಳಿಯಲ್ಲಿ ಪಾವನ ಕಿಂಡಿಯಲ್ಲಿ ಶಿವಾಜಿ ಮಹಾರಾಜರ ರಕ್ಷಣೆಯಾಗಿದೆ. ಹಿರಿಯ ಸೇನಾನಿ ಬಾಜಿಪ್ರಭು ದೇಶಪಾಂಡೆ ಎರಡೂ ಕೈಗಳಲ್ಲಿ ಖಡ್ಗ ಹಿಡಿದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಹೋರಾಡಿ ಬಲಿದಾನಗೈದಿದ್ದಾನೆ. ಎಂಥ ಶೂರರು ನಮ್ಮ ದೇಶದಲ್ಲಿ ಇದ್ದರು. ಇಂಥವರೆಲ್ಲ ಎರಡು ಕೈಗಳಲ್ಲಿ ಒಂದೇ ಸಮ ಯುದ್ಧ ಮಾಡಿ ಅವನು ಬಲಿದಾನ ಆಗ್ತಾನೆ. ಸಿಂಹಗಡದ ಹತ್ರ ಹಿಂದೂ ಧರ್ಮ ಸಂಸ್ಕೃತಿಗಳ ರಕ್ಷಣೆಗಾಗಿಯೇ ತನ್ನ ಪರಿವಾರವನ್ನು ಬಲಿಗೊಟ್ಟ ಗುರುಗೋವಿಂದ ಸಿಂಗರು ತಮ್ಮ ನಂತರದ ಹೋರಾಟಕ್ಕಾಗಿ ಬಂದ ವೈರಾಗಿಗೆ ಪ್ರೇರಣೆ ನೀಡಿದ್ದು ಗೋದಾವರಿ ದಡದ ನಾಂದೇಡದಲ್ಲಿ. ಗುರುಗೋವಿಂದರು ತಮ್ಮ ವೈರಾಗಿಗಳಿಗೂ ಕೂಡ ಈ ಒಂದು ಯಾವ ರೀತಿ ಹೋರಾಡಬೇಕು, ದೇಶ ರಕ್ಷಣೆ ಮಾಡಬೇಕು ಅನ್ನೋದ ಉಪದೇಶ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅಲ್ಲೆಲ್ಲ ಬಲಿದಾನವೂ ಆಯಿತು. ಕಶ್ಯಪ, ಅತ್ರಿ, ಭಾರದ್ವಾಜ, ಗೌತಮ, ಅಗಸ್ತ್ಯ ಮುಂತಾದ ಶ್ರೇಷ್ಠ ಋಷಿವರ್ಯರ ಬದುಕಿನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದ ಈ ಪುಣ್ಯ ಪರ್ವತವನ್ನು ನೆನೆಸಿಕೊಂಡರೆ ಹೃದಯ ಪುಲಕಿತಗೊಳ್ಳದೆ ಇರುವುದೇ. ಮುಂದಿನದು ಹಿಮಾಲಯ. ಭಾರತದ ಉತ್ತರ ಸೀಮೆಯುದ್ದಕ್ಕೂ ಹಬ್ಬಿ ನಿಂತಿರುವ ಪ್ರಚಂಡ ಪರ್ವತ ಸ್ತೋಮ ಹಿಮಾಲಯ. ಇಲ್ಲಿ ಭಾರತದ ಉತ್ತರ ಸೀಮೆಯುದ್ದಕ್ಕೂ ಹಬ್ಬಿ ನಿಂತಿದೆ. ಯಾವುದು? ಪ್ರಚಂಡ ಪರ್ವತ ಸ್ತೋಮ ಅಂದರೆ ಸಾಲುಗಳು, ಹಿಮಾಲಯ. ಹಿಮಾಲಯ ಎಂಬ ಪದ ಕಿವಿಗೆ ಬೀಳುತ್ತಲೇ ಹಿಂದುವಿನ ಹೃದಯ ಅರಳಿ ಹಲವು ದಿವ್ಯ ಭಾವಗಳ ನಾಡಿಗಳು ಮಿಡಿಯತೊಡಗುತ್ತವೆ. ನಮ್ಮ ಸಂಸ್ಕೃತಿಗೆ ಹಿಮಾಲಯ ಒಂದು ಹಿನ್ನೆಲೆ. ನಮ್ಮ ಹಿರಿಯರು ಹೇಗೆ ಬಾಳಿದರು, ಏನು ಆಲೋಚಿಸಿದರು, ಏನು ಗೆದ್ದರು, ಎಲ್ಲಿ ಸೋತರು, ಹೀಗೆ ಸಹಸ್ರ ವರ್ಷಗಳ ಘಟನಾವಳಿಗಳಿಗೆ ಮೂಕ ಸಾಕ್ಷಿ ಹಿಮಾಲಯ. ಏನೇನೋ ನಡೀತು ನಮ್ಮ ದೇಶದಲ್ಲಿ ಅನ್ನೋದನ್ನು ವಿವರ ಕೊಡೋದಕ್ಕೆ ಹಿಮಾಲಯ ಮೂಕ ಸಾಕ್ಷಿಯಾಗಿ ನಿಂತಿದೆ. ಹಿಮಾಲಯ ಜಗತ್ತಿನಲ್ಲಿಯೇ ದೊಡ್ಡ ಪರ್ವತ. ಭಾರತದ ದೊಡ್ಡ ಪರ್ವತನೇ ಅದು. ಪಶ್ಚಿಮದ ಸಿಂಧುವಿನಿಂದ ಪೂರ್ವದ ಬ್ರಹ್ಮಪುತ್ರದವರೆಗೆ 1500 ಮೈಲಿಗಳಷ್ಟು ಉದ್ದ
ಅದು ಅದು ಪರಿಸ್ ಪರಿಸರ ಪ್ರಸರಿಸಿದೆ. ಹಿಮಾಲಯದ ಉತ್ತರದಲ್ಲಿ ತ್ರಿವಿಷ್ಟವ ಅಂದರೆ ಪರ್ವತ ಅಂದರೆ ಟಿಬೆಟ್ಗೆ ಅದು ಮಾರ್ಗ ಎಂಬ ವಿಸ್ತಾರವಾದ ಪ್ರಸ್ಥಭೂಮಿ, ಇದನ್ನು ಪ್ರಸ್ಥಭೂಮಿ, ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಸಮುದ್ರ ಮಟ್ಟದಿಂದ ಎಷ್ಟೆತ್ತರ ಇದೆ ಅಂದರೆ 15,000 ಅಡಿಗಳಷ್ಟು ಎತ್ತರದಲ್ಲಿದೆ. ಈ ಪರ್ವತ ಸಮುದ್ರಕ್ಕಿಂತ 15,000 ಎತ್ತರದಲ್ಲಿ ಇದೆ. ಪೀಠಭೂಮಿ, ಸದಾಕಾಲ ಹಿಮಚ್ಛಾದಿತವಾಗಿರುವ ಈ ಪರ್ವತವನ್ನು ಹಿಮಾದ್ರಿ ಎಂದೇ ಕರೆಯುತ್ತಾರೆ. ಯಾವಾಗಲೂ ಇದರಲ್ಲಿ ಹಿಮ ಇದ್ದೇ ಇರುತ್ತೆ, ಅದರಿಂದ ಇದು ಹಿಮಾದ್ರಿ ಅಂತಲೇ ಕರೆಯೋದು. ಗೌರೀಶಂಕರ, ಧವಳಗಿರಿ, ಕಾಂಚನಗಂಗಾ, ನಂಗಪ್ರಭಾತ್, ನಂದಾದೇವಿ, ಗೋಸಾಯಿನಾಥ, ಪುಲ್ಚೌಕ, ಶಿವಪುರಿ, ಮಹಾಭಾರತ, ಚಂದ್ರಗಿರಿ, ಚಂದ್ರಸ್ಥಾನ, ಹಿರಾವಂದಿ, ಕುಮಾರ ಪರ್ವತ, ತ್ರಿಶೂಲ, ಕೈಲಾಸ, ಕೇದಾರ, ಹಿಮಕುಂಡ, ಅಮರನಾಥ ಮುಂತಾದ ಅಸಂಖ್ಯ ಮುಗಿಲು ಚುಂಬಿಸುವ ಶಿಖರಗಳು ಹಿಮಾಲಯದಲ್ಲಿವೆ. ಇಷ್ಟು ಶಿಖರಗಳು ಇಲ್ಲಿ, ಇಂಥ ಪವಿತ್ರ ಸ್ಥಳಗಳು ಹಿಮಾಲಯದಲ್ಲಿದೆ. ಸಿಂಧೂ ನದಿಯ ಪಶ್ಚಿಮದ ಹಿಂದೂಕುಷ್ ಪರ್ವತವು ಹಿಮಾಲಯದ ಭಾಗವೇ ಆಗಿದೆ. ಅಂತೆಯೇ ಹಿಮಾದ್ರಿಯ ಪೂರ್ವದ ಶಾಖೆಯು ಆಗ್ನೇಯದತ್ತ ಹಬ್ಬಿ ಬ್ರಹ್ಮದೇವನನ್ನು ಬರ್ಮಾ ವ್ಯಾಪಿಸಿದೆ. ಅಂದರೆ ಬರ್ಮಾ ದೇಶ ಕೂಡ ನಮ್ಮಲ್ಲಿ ಆವಾಗ ಇತ್ತು, ಈಗ ಬೇರೆ ಆಗಿದೆ ಆ ದೇಶ. ಪೂರ್ವ ಪಶ್ಚಿಮ ವಿಸ್ತಾರಕ್ಕೆ ಅನುಗುಣವಾಗಿ ಹಿಮಾಲಯವನ್ನು ಕೆಲವು ಭಾಗಗಳಾಗಿ ವಿಂಗಡಿಸಲಾಗಿದೆ. ಯಾವುದ್ಯಾವುದು ಅಂದರೆ ಪ್ರಮುಖವಾಗಿ ಒಂದನೇದು ಕಾಶ್ಮೀರ ಹಿಮಾಲಯ. ಈ ವಿಭಾಗದಲ್ಲಿ ಜಮ್ಮು ಹಾಗೂ ಪೂಂಚ್ ಭಾಗದಲ್ಲಿನ ಗಿರಿಗಳು ಮತ್ತು ಕಾರಕೋಲಂ ಸೇರಿದೆ. ಇಲ್ಲಿ ಕಾಶ್ಮೀರ ಹಿಮಾಲಯ ಅಂತ ಇದೆ. ಈ ವಿಭಾಗದಲ್ಲಿ ಜಮ್ಮು ಹಾಗೂ ಪೂಂಚ್ ಜಿಲ್ಲೆಗಳು ಇದರಲ್ಲೇ ಸೇರಿಕೊಂಡಿದೆ. ಈ ಗಿರಿಗಳು ಇಲ್ಲೇ ಇದೆ. ಮತ್ತು ಕಾರ್ಕೋಲ ಅನ್ನೋದು ಒಂದು ಇದೆ. ಲಡಾಖಿನ ಪೀಠಭೂಮಿಯು ಇದು ಲಡಾಖಿನ ಪೀಠಭೂಮಿ ಅಂತ ಇದೆ, ಇದರ ಭಾಗವಾಗಿದೆ. ನಂಗಾ ಪರ್ವತ ಅನ್ನೋದು ಗಾಡ್ವಿನ್ ಅನ್ನೋದು ಆಸ್ಟಿನ್ ಮೊದಲಾದ 26,000 ಅಡಿಗಳಿಗೂ ಎತ್ತರದ ಶಿಖರಗಳು ಇಲ್ಲಿವೆ. ಇಲ್ಲಿ 26,000 ಅಡಿಗಳು ಈ ಕಡಿಮೆ ಮಾರ್ಗದಲ್ಲಿ ಹಿಮಾಲಯ ಇದೆ. ಎತ್ತರವಾದ ಶಿಖರಗಳು, ಆಳವಾದ ಕಣಿವೆಗಳು ಮತ್ತು ಹಿಮಗಿರಿಗಳು ಈ ಭಾಗದಲ್ಲಿ ಇವೆ. ಹಿಮಗಿರಿ ಶಿಖರ ಮಣಿಮಕುಟದಿಂದ ನೆರೆ ತೆರೆಯ ಜೋಡಿ ನದಿಗಳಿಂದ ಬೆಟ್ಟ ತೋಳಿಗೆ ಕಡಲ ಕಂಕಣ ಉಟ್ಟ ಹಸುರುವೆ ಕಾನನ. ಸತ್ಯ ಸುಂದರ ಶಿವನ ಮುಡಿದು ನಿತ್ಯನಂದನವಾಗಿ ಮೆರೆದ ದೇಶವು ಸುಂದರ, ರತ್ನಗರ್ಭವು ಸುಂದರ.